ಇನ್ನು ಉತ್ತರಾಖಂಡ್ನಲ್ಲಿ ರಾಜ್ಯದ 9 ಚಾರಣಿಗರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಪೇಗೌಡ ಏರ್ಪೋರ್ಟ್ಗೆ 3 ಮೃತದೇಹ ಈಗ ತರಲಾಗಿದೆ. ಪದ್ಮಿನಿ ಹೆಗಡೆ, ವೆಂಕಟೇಶ್ ಪ್ರಸಾದ್, ಆಶಾ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಮೃತದೇಹಗಳನ್ನು ಹೊತ್ತಂತ ಆಂಬ್ಯುಲೆನ್ಸ್ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದೆ. ಇನ್ನು ಮಧ್ಯಾಹ್ನದ ವೇಳೆ ಉಳಿದ 6 ಚಾರಣಿಗರ ಮೃತದೇಹ ಕೂಡ ಆಗಮಿಸಲಿದೆ. ಇದು ಉತ್ತರಾಖಂಡ್ನಲ್ಲಿ ರಾಜ್ಯದ 9 ಚಾರಣಿಗರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದಂಥ 3 ಮೃತದೇಹ, ಪದ್ಮಿನಿ ಹೆಗಡೆ, ವೆಂಕಟೇಶ್ ಪ್ರಸಾದ್, ಆಶಾ ಇವರ ಮೃತದೇಹವನ್ನು ಈಗ ಬೆಂಗಳೂರಿನ ಏರ್ಪೋರ್ಟ್ಗೆ ತರಲಾಗಿದೆ. ಸೊ ಭಾಳ ದುರಂತದ ಸಂಗತಿ ಇದು. ಎಲ್ಲರೂ ಕೂಡ ಭಾಳ ಖುಷಿಯಾಗಿ ಟ್ರೆಕ್ಕಿಂಗ್ ಅಂತ ಹೋಗಿದ್ರು. ಒಂದು ಲೈಫ್ನಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಕೂಡ ಇರುತ್ತೆ. ಆದರೆ ಈ ಚಾರಣ ನಿಜಕ್ಕೂ ಇವರೆಲ್ಲರ ಅಂತ್ಯಕ್ಕೆ ಕಾರಣವಾಗಿದೆ. ಸೊ ಮೃತದೇಹಗಳನ್ನು ಹೊತ್ತಂತೆ ಆಂಬ್ಯುಲೆನ್ಸ್ ಬೆಂಗಳೂರತ್ತ ಪ್ರಯಾಣ ಬೆಳೆಸಿರುವಂಥದ್ದು. ಮಧ್ಯಾಹ್ನದ ವೇಳೆಗೆ ಇನ್ನುಳಿದಂಥ 6 ಚಾರಣಿಗರ ಮೃತದೇಹ ಕೂಡ ತಲುಪಲಿದೆ. ಸೊ ನೀವೀಗ ನೋಡಿ, ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ BBMPಯ ಈ ಆಂಬ್ಯುಲೆನ್ಸ್ ಮೂಲಕ ಈಗ ಮೃತದೇಹಗಳನ್ನು ಅವರವರ ಮನೆಗಳಿಗೆ ತಲುಪಿಸುವಂಥ ಕೆಲಸ ಆಗ್ತಿದೆ. ಉತ್ತರಾಖಂಡ್ನಲ್ಲಿ ಆದಂಥ ದುರಂತ ಇದು. 9 ಮಂದಿ ಚಾರಣಿಗರು ಸಾವನ್ನಪ್ಪಿದ್ರು. ಇನ್ನು 9 ಜನರ ಪೈಕಿ ಶಿರಸಿ ಮೂಲದ ಪದ್ಮಿನಿ ಹೆಗಡೆ ಕೂಡ ಸಾವನ್ನಪ್ಪಿದ್ದಾರೆ. ಪದ್ಮಿನಿ ಅವರಿಗೆ ಟ್ರೆಕ್ಕಿಂಗ್ ಹೋಗೋದು ಹವ್ಯಾಸ ಆಗಿತ್ತು ಅಂತ TV9ಗೆ ಪದ್ಮಿನಿ ಅವರ ಚಿಕ್ಕಪ್ಪ ಮಗ ವಿನಾಯಕ್ ಹೇಳಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಅವಳು ಸ್ವಲ್ಪ ಟ್ರೆಕ್ಕಿಂಗ್ ಹೋಗ್ತಾ ಇದ್ಲು. ಲಾಸ್ಟಿಗೆ ಒಂದು 2 ಇಯರಿಂದ ಜಾಸ್ತಿ ಟ್ರೆಕ್ಕಿಂಗ್ ಕೆಲವೊಂದು ಹೋಗ್ತಾ ಇದ್ಲು. ಬಟ್ ಎಲ್ಲ ಗೌರ್ಮೆಂಟಿಂದ ಅಪ್ರೂವಲ್ ತೊಗೊಂಡು ಎಲ್ಲ ಪರ್ಮಿಷನ್ ತೊಗೊಂಡು ಎಲ್ಲೆಲ್ಲಿ ಆಥರೈಸೇಷನ್ ಆಗಿದೆ ಅಲ್ಲೆಲ್ಲ ಹೋಗ್ತಾಯಿದ್ವಿ. ನಮಗೆ ಪದ್ಮಿನಿ ಅವ್ರದ್ದು ತಂಗಿದು ಈ ಥರ ಸುದ್ದಿ ಸಿಕ್ಕಿರೋದು ಆಲ್ಮೋಸ್ಟು 5th. ಬಟ್ ಸಂಜೆ ತನಕನೂ ಅವ್ರದ್ದು ಬಾಡಿ ಸಿಕ್ಕಿಲ್ಲ, ಮೃತದೇಹ ಸಿಕ್ಕಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಮಗೆ ಯಾವುದೂ ಕನ್ಫರ್ಮೇಷನ್ ಇಲ್ಲಾಗಿತ್ತು. ಬೆಳಗ್ಗೆ ಅವಳು ದೇಹ ಸಿಕ್ಕಿದೆ, ಬಾಡಿ ಸಿಕ್ಕಿದೆ ಅಂತೇಳಿ ನ್ಯೂಸ್ ಬಂದಿದೆ. ಅದನ್ನು ಮಧ್ಯಾಹ್ನದೊಳಗೆ ಬೆಂಗಳೂರಿಗೆ ತರ್ಬೋದು ಅಂತೇಳಿ ಒಂದು ಆಸೆ ಇದೆ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತಾ ಇದ್ದಾರೆ, ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಡೆಹ್ರಾಡೂನಿಂದ ಡೆಲ್ಲಿ ತಂದು ಡೆಲ್ಲಿಯಿಂದ ಬೆಂಗಳೂರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವಳು ಸ್ವಲ್ಪ ಟ್ರೆಕ್ಕಿಂಗ್ ಹೋಗ್ತಾ ಇದ್ಲು. ಲಾಸ್ಟಿಗೆ ಒಂದು 2 ಇಯರ್. ಇದೀಗ ಮೃತ ಆಶಾ ಅವರ ನಿವಾಸವನ್ನು ನಾವು ನೋಡ್ತಾ ಇದ್ದೀವಿ, ನಿವಾಸದ ದೃಶ್ಯಗಳನ್ನು. ಸೊ ಅಲ್ಲಿಗೆ ಮೃತದೇಹವನ್ನು ತಂದಿರುವಂಥ ನೇರ ದೃಶ್ಯಗಳನ್ನು TV9 ಮೂಲಕ ನೀವು ನೋಡ್ತಾ ಇರೋದು. ನಿಜಕ್ಕೂ ಆ ಕುಟುಂಬಕ್ಕೆ ಇದು ಊಹಿಸಿಕೊಳ್ಳಲಾಗದಂಥ ಒಂದು ಸಾವು. ಟ್ರೆಕ್ಕಿಂಗ್ಗೆ ಹೋಗಿದ್ದಂಥ ಕುಟುಂಬದ ಸದಸ್ಯರು, ಆಶಾ ಅವರ ಮನೆಗೆ ಈಗ ಅವರ ಮೃತದೇಹವನ್ನು ತರಲಾಗಿದೆ. ಸೊ ಮೃತ ಆಶಾ ನಿವಾಸ ಬೆಂಗಳೂರಿನ ಜಕ್ಕೂರಿನಲ್ಲಿರುವಂಥ ನಿವಾಸ ಇದು. ಅಲ್ಲಿಗೆ ಮೃತದೇಹವನ್ನು ತರಲಾಗಿದೆ. ಇನ್ನು ಆಶಾ ಮತ್ತು ಸುಧಾಕರ್ ಸಾಕಷ್ಟು ಚಾರಣಕ್ಕೆ ಹೋಗ್ತಾ ಇದ್ರು. ಚಾರಣ ಮುಗಿಸಿ ಬರುವಾಗ ದುರ್ಘಟನೆ ಆಗಿದೆ ಅಂತ ಮೃತ ಆಶಾ ಅವರ ತಂಗಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಟ್ರೆಕ್ಕಿಂಗ್ಗೆ ಅಂತ ತೆರಳಿದ್ದ 9 ಜನ ಕನ್ನಡಿಗರು ಪ್ರಾಣವನ್ನು ತೆತ್ತಿದ್ದಾರೆ. ಅಂದರೆ ಆ ಒಂದು ಟ್ರೆಕ್ಕಿಂಗನ್ನು ಮುಗಿಸಿ ವಾಪಸ್ ಆಗುವ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದಿಂದ ನಿಧನ ಹೊಂದಿರುವಂಥದ್ದು. ಆ ದುರ್ಘಟನೆಯಲ್ಲಿ ಕೆಲವೊಂದಷ್ಟು ಜನ ಅಂದರೆ 13 ಜನರನ್ನು ರಕ್ಷಣಾ ಕಾರ್ಯಾಚರಣೆ ಮೂಲಕ ರಕ್ಷಣೆ ಮಾಡಲಾಗಿದೆ. ಅದರಲ್ಲಿ ಬೆಂಗಳೂರಿನ ಸುಧಾಕರ್ ಅವರು ಕೂಡ ಒಬ್ಬರು. ಅವರ ಒಂದು ಟ್ರೆಕ್ಕಿಂಗ್ ಹವ್ಯಾಸಗಳು ಅಂದರೆ ಅವರ ಪತ್ನಿ ಮತ್ತು ಅವರು ಇಬ್ಬರು ಕೂಡ ಟ್ರೆಕ್ಕಿಂಗ್ಗೆ ಹೋಗಿರ್ತಾರೆ. ಅದರಲ್ಲಿ ಈಗ ಆಶಾ ಸುಧಾಕರ್ ಅವರು ಮೃತಪಟ್ಟಿದ್ದಾರೆ. ಅದರ ಜೊತೆಗೆ ಈಗ ಸುಧಾಕರ್ ಅವರು ಬದುಕುಳಿದಿರುವಂಥದ್ದು. ನಮ್ಮ ಜೊತೆ ಈಗ ಸುಧಾಕರ್ ಅವರ ಸಹೋದರಿ ರೇಖಾ ಅವರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಸುಧಾಕರ್ ಮತ್ತು ಆಶಾ ಇಬ್ಬರೂ ಒಟ್ಟಿಗೆ ಸಾಕಷ್ಟು ಬಾರಿ ಟ್ರೆಕ್ಕಿಂಗ್ಗೆ ಹೋಗಿದ್ದಾರೆ. ಈ ಹಿಂದೆ ಯಾವಾಗಲಾದ್ರು ಈ ಸಂಕಷ್ಟಕ್ಕೆ ಸಿಲುಕಿದ್ರಾ ಅಂತ? ಇಲ್ಲ, ಯಾವತ್ತೂ ಇರಲಿಲ್ಲ. ದೇ ವರ್ ಆಲ್ವೇಸ್ ವೆರಿ ಸಕ್ಸಸ್ಫುಲ್ ಇನ್ ದಿಯರ್ ಎಕ್ಸ್ಪಿಡಿಷನ್ಸ್ ಆ್ಯಂಡ್ ದೇ ವರ್ ಬೋತ್ ಅಕಾಂಪ್ಲಿಷ್ಡ್ ಮೌಂಟೇನಿಯರ್ಸ್. ಈಗ ಸಾಕಷ್ಟು ಬಾರಿ ಟ್ರೆಕ್ಕಿಂಗ್ ಹೋಗೋದು ಹೊರತುಪಡಿಸಿ ಬೇರೆ ಬೇರೆ ಏನೋ ಹವ್ಯಾಸಗಳು ಇಟ್ಕೊಂಡಿದ್ರು. ಮತ್ತು ಇವರು ಟ್ರೆಕ್ಕಿಂಗ್ ಹೋದಂಥ ಸಂದರ್ಭದಲ್ಲಿ ನಾವು ಫೋಟೋಗಳಲ್ಲಿ ಕೂಡ ಗಮನಿಸ್ತೀವಿ, ಒಂದು ಪರ್ವತಾರೋಹಣವನ್ನು ಮಾಡಿದ್ದಾರೆ. ಆದರೆ ಈ ಬಾರಿ ಈ ರೀತಿಯ ಒಂದು ದುರ್ಘಟನೆ ನಡೆದಿದೆ, ಏನಾಗಿರ್ಬೋದು ಅಂತ? ಇಲ್ಲ, ಅಂದರೆ ಅವರು ಈ ಥರ ಆಗುತ್ತೆ ಅಂತ ಅವರು ಆಲೋಚನೆ ಮಾಡಿರಲಿಲ್ಲ. ಯಾಕಂದರೆ ಸಂಜೆ ಹೊತ್ತು ಬೇಸ್ ಕ್ಯಾಂಪ್ಗೆ ಬಂದ್ಬಿಡೋಣ ಅಂತಲೇ ಅಂದ್ಕೊಂಡಿದ್ರು. ಬಟ್ ಸಡನ್ನಾಗಿ ಈ ಸ್ನೋ ಸ್ಟಾರ್ಮ್ ಆಗಿದ್ದರಿಂದ ಈ ರೀತಿ ಆಗಿದೆ ಅಷ್ಟೆ. ಆ ಒಂದು ಸುದ್ದಿಯನ್ನು ಕೇಳಿದಾಗ, ಅಂದರೆ ಈಗ ಟ್ರೆಕ್ಕಿಂಗ್ಗೆ ಹೋಗಿದ್ರು, ಹೋಗೋಕೆ ಮುಂಚೆ ನಿಮಗೆ ಇನ್ಫಾರ್ಮನ್ನು ಕೂಡ ಮಾಡಿ ಹೊರಟಿದ್ರು, ಆದರೆ ಸಡನ್ನಾಗಿ ಈ ರೀತಿ ಡೆತ್ ಆಗಿದ್ದಾರೆ ಅಂತ ಕೇಳಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು?
ಶಾಕಿಂಗ್, ವಾಟ್ ಎಲ್ಸ್, ವೆರಿ ಶಾಕಿಂಗ್. ಈ ಥರ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಆಗಿತ್ತು. ವಿ ಜಸ್ಟ್ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ನಾವು ಅಷ್ಟು. ಮೇಡಮ್, ಕೊನೆಯದಾಗಿ ಈಗ ಈ ರೀತಿ ಟ್ರೆಕ್ಕಿಂಗ್ ಹೋದಂಥ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯ ಕೂಡ ಒಂದಷ್ಟು ಸಂಕಷ್ಟಗಳನ್ನ ತಂದಿಡುತ್ತೆ. ಆದರೆ ಈಗ ಸಾಕಷ್ಟು ಜನರು, ಇವರ ಜೊತೆ 9 ಜನ ಟ್ರೆಕ್ಕಿಂಗ್ ಹೋಗಿದಂಥವ್ರು ಕೂಡ ಡೆತ್ ಆಗಿದ್ದಾರೆ. ಈ ಒಂದು ನೋವನ್ನು ಭರಿಸೋದಕ್ಕೆ ಕುಟುಂಬಸ್ಥರು ಕೂಡ ಪರದಾಡ್ತಾ ಇದ್ದಾರೆ. ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಏನು ಸಂದೇಶ ಕೊಡೋದು ನನಗೆ ಗೊತ್ತಿಲ್ಲ, ಬಟ್ ಅದೇ ವಿ ಜಸ್ಟ್ ಹ್ಯಾವ್ ಟು ಆಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್ ಅಷ್ಟೇ. ಏನು ಮಾಡೋಕ್ಕೂ ಆಗೋದಿಲ್ಲ. ಟೀಮ್ ಲೀಡರ್ ಆಗಿ ಇದ್ಕೊಂಡು ಹಿ ಹ್ಯಾಸ್ ಗಾನ್ ಥ್ರೂ ಅ ಲಾಟ್ ಆಫ್. ಐ ಹ್ಯಾವ್ ನೋ ಮೆಸೇಜ್. ವಿ ಫೀಲ್ ಸಾರಿ ಫಾರ್ ಎವ್ರಿ ಒನ್. ಪ್ರೇಯರ್ಸ್ ಕ್ಯಾನ್ ಓನ್ಲಿ ಹೆಲ್ಪ್ ಅಷ್ಟೇ. ಇದಿಷ್ಟು ಟ್ರೆಕ್ಕಿಂಗ್ಗೆ ಹೋಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ವಾಪಸ್ಸಾಗಿರುವಂಥ ಸುಧಾಕರ್ ಅವರ ಸಹೋದರಿ ರೇಖಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.